ಎಲ್ಲರಿಗೂ ನಮಸ್ಕಾರ. ನಾನು ನಿರ್ಧಾರ ತಗೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಹೇಳಲೇಬೇಕು. ಸರಸ್ವತಿ ಮತ್ತು ಚಿಕ್ಕವನ್ನು ಈ ಸ್ಟೋರಿಯಿಂದ ತೆಗಿತಾ ಇದ್ದೀನಿ ಆ ಪಾತ್ರಗಳನ್ನ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಎಲ್ಲರೂ ಏನೋ ಒಂಥರ ಕಮೆಂಟ್ ಮಾಡ್ತಾರೆ, ನಿಮ್ಮ ಸ್ಟೋರಿ ತುಂಬ ಪೆದ್ರೆ, ಒಬ್ಬರು ಸೀರಿಯಸ್ನೆಸ್ ಇಲ್ಲ, ಹೆಂಗಂದ್ರೆ ಹಂಗೆ ಮಾತಾಡ್ತೀರಾ ಅಂತ. ಅದಕ್ಕೆ ನಂಗೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಇವತ್ತು ಯಾರೋ ಒಂದು 2 ಟೈಮ್ ಮೆಸೇಜ್ ಮಾಡಿದರು, ಒಬ್ಬರೇನೇ ನಿಮ್ಮ ಸ್ಟೋರಿ ತುಂಬ ದಟ್ಟರು ಪೆದ್ರು ಅಂತ. ಅದಕ್ಕೆ ಸರಸ್ವತಿನೂ ಮತ್ತು ಚಿಕ್ಕವನ್ನ 2 ಪಾತ್ರ ತೆಗಿತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರಾಗ್ಬಿಡಿ. ನಮಸ್ಕಾರ. ಇಲ್ಲಮ್ಮ, ತಾಳ್ದಕ್ಕೆ ಹೋಗೋಣ ನಿಮ್ಮ ಅಪ್ಪನ. ಲಮ್ಮ ಒತ್ತತ್ತೆ ಯಾವಾಗ ಗೊತ್ತಿಡ ನಂಕ. ಲಮ್ಮ ಮನೆ ಕೊರು, ದನಿನ್ ಕೊರು, ಆಮೇಲೆ ದುಡ್ಡು ಕೊರು, ಆಮೇಲೆ ಒರವೆ ಕೊರು, ಇಷ್ಟು ಕೊರು. ಲಮ್ಮ ಓದತ್ತೇನೆ ಬೇತು. ನಾನು ನಗುಗ ಕೊರಕು, ನಗುಗ ಇವಾಗ ತಾಮಚಮ್ನ ಒಂದು ಚೈನ್ ಆತಾಳೆ, ಇನ್ನೂ ಒಂದು ಚೈನ್ ಬೇತು. ತೋರು ನಮ್ಮ ತೋರು. ಇವಾಗ ನಾನು ಹೋಗ್ಬೇಕು ತಿಳಿದ ನಗು ಇಚ್ಚೋಳಿನ ಬಂಬುತ್ತಾನೆ. ನಿಮ್ಮ ಅಪ್ಪನ ಕೇಳ್ಬೇಕಮ್ಮ, ನಿಮ್ಮ ಅಪ್ಪನ ಕೇಳಬೇಕು. ಕೇಳ್ಬಿಟ್ಟು ಹೇಳ್ತೀನಿ ನಾನು. ಓ ಅದಾ ಲಪ್ಪನ್ ಕೇಳಕ ಹಂಗಾರೆ ನಾನೇ ಕೇಳ್ತೀನಿ ಲಪ್ಪನ. ಹ್ಞೂ ಆಯ್ತು, ನೀನೇ ಕೇಳಮ್ಮ, ನೀನೇ ಕೇಳು. ಅಂಬುಜೆ, ಅಂಬುಜೆ, ಅವ ಲಪ್ಪನ ಬಂಬುತ್ತಾನೆ. ಲಪ್ಪ ಏನಮ್ಮ? ಅದೇ ಅಂಬುಜೆ ಅಂಬುಜೆ ಅಂತ ಅನ್ಕೋತಾ ಇದೆಯಾ? ಬೋರ್ ಬಂದದ್ದು. ಬೋರು ನಡಿ, ನಂಗೆ ಪೂಜೆ ಮಾಡಬೇಕು. ಸರಸ್ವತಮ್ಮ, ನೀನು ನಿಮ್ಮ ದೊಡ್ಡಮ್ಮನ ನಿಮ್ಮ ಅಮ್ಮನ ಸಾವಿತ್ರಿ ಹೊತ್ತಿಗೆ ಇಷ್ಟು ಜನನು ಹೋಗಿ ಬೋರ್ಕಂಗೆ ಪೂಜೆ ಮಾಡಿ ಬಿರಿನಾ. ಬೋರು? ಅದೇ ಇದಕ್ಕಿದ್ದಂಗೆ ಬೋರ್ ಅಂತ ಇದೆಯಾ? ಮನೆಗೆ ಅನ್ಕೊಂಡ ಇಲ್ಲ ನೀನು? ನಮ್ಮ ತಾಟದ ಮ್ಯಾಗ ನಮ್ದು 5 ಎಕರೆ ಜಮೀನು ಇತ್ತು ನೋಡು, ಅದ್ರಾಗ ಹಾಕ್ಸ್ತಾ ಇದ್ದೀನಿ ಬೋರು. ಅಲ್ಲ, ಅದ್ರಾಗ ನೀಲ್ಗಿರಿ ಇತ್ತಲ್ಲ, ಅದನ್ನೇ ಹೊಡ್ಸಕ್ಬಿಟ್ಟ? ಓ ಒಂದಷ್ಟಾಗ ಹೊಡ್ಸಿದ್ದೀನಿ. ಬೋರ್ ಬಂದು ನಿಂತ್ಕೊಂಡಷ್ಟು ಮಿಕ್ಕಿದ್ದೆಲ್ಲ ಬುಡು ದಿವಸ ಮತ್ತೆ ಕಿತ್ತಾಕ್ಬೇಕು. ಅದೇನೋ ಮಿಷಿನ್ ಬರ್ತದಂತೆ. ಇವಾಗ ಯಾರು ಕೂಲರ್ ಸಿಗ್ತಾ ಇಲ್ಲ. ಆ ಮಿಷಿನ್ ಯಾವ ಊರಾಗದ್ವ ಏನೋ ಪತ್ತೆ ಹಚ್ಚಿ ಕರ್ಸ್ಬೇಕು. ಅದಕ್ಕೆ ಇವಾಗ ಬೋರ್ ಹಾಕ್ಸ್ಬಿಡೋಣ ಅಂತ. ಬೋರ್ ಬಂದದೆ. ಅಲ್ಲ, ಇದಕ್ಕಿದ್ದಂಗೆ ಏನು ಅವಶ್ಯಕತೆ ಇತ್ತು? ಅಪ್ಪನ ಏನೋ ಮುಂಚೆ ಇಟ್ಕೊಂಡಿರ್ತಾನೆ ಬಿಡೆ. ನಾವು ಅನ್ಕೊಂಡಂಗೆನ ಏನೋ ಮುಂಚೆ ಇಟ್ಕೊಂಡಿರ್ತಾನೆ. ಸರಿ, ಓದ್ತೀರಿ ಹೇಳಪ್ಪ. ಸರಸ್ವತಮ್ಮ, ನೀನು ನಿಮ್ಮ ಅತ್ತಿಗೆ ಸಾವಿತ್ರಿ ಹೊತ್ತಿಗೆ ಇಬ್ರು ಚೆನ್ನಾಗಿ ಪೂಜೆ ಮಾಡ್ಬೇಕಮ್ಮ. ನೀರು ಸಿಕ್ಲಿನಪ್ಪ ದೇವರೇ, ಗಂಗಮ್ಮ ತಾಯಿ ಅಂತ ಗಂಗಮ್ಮನ ನೆನ್ಸ್ಕೊಂಡು ಪೂಜೆ ಮಾಡಬೇಕು. ಹೂಳಪ್ಪ ಮಾಡ್ತೀನಿ. ಲಪ್ಪ ಅದೇ ತಾಮಚಮ್ನ ತುತ್ತಿ ಹೇಳಿದ್ದು ಒತ್ತತ್ತೇನೆ ಕೊರೆಗಂತ ನಂಕ. ಯಾವ ಕೊಟ್ಟಿಯಲ್ಲಪ್ಪ? ಓ, ವರದಕ್ಷಿಣೆನಾ? ಹೂಳಪ್ಪ ಒತ್ತತ್ತೇನೆ ಕೊರೆಗಂತ ನಂಕ. ಕೊಡ್ತೀನಿ ಅಲ್ಲಮ್ಮ. ನಿಂಗೆ ಕೊಡ್ತಿದ್ರೆ ಇನ್ಯಾರು ಕೊಡಲಿ ನಾನು? ನಿಂಗೆ ಕೊಡ್ತೀನಿ. 1-2 ದಿವಸ, 1-2 ತಿಂಗಳು ಹಂಗೆ ಟೈಮ್ ಕೊಟ್ಟು ನಂಗೆ ಕೊಟ್ಬಿಡ್ತೀನಿ. ನೀನು ವರದಕ್ಷಿಣೆ ನಿಂಗೆ ಏನು ಸೇರ್ಬೇಕು ಅದೆಲ್ಲ ಕೊಟ್ಬಿಡ್ತೀನಿ, ಆಯ್ತಾ? ಕಾಮಾಕ್ಷಮ್ಮನ್ಗೆ ಹೋಗಿ ಹೇಳು, 2 ತಿಂಗಳು ಟೈಮ್ ತಗೊಂಡವನೆ ನಮ್ಮ ಅಪ್ಪನು, ಕೊಡ್ತಾನಂತೆ ವರದಕ್ಷಿಣೆ ಅಂತ ಹೇಳು. ಹೇಳ್ತಿಲ್ಲಪ್ಪ? ಹ್ಞೂ, 2 ತಿಂಗಳು ಬೇಡ, 1 ತಿಂಗಳು ಸಾಕು, ಕೊಟ್ಬಿಡ್ತೀನಿ. ನಿಂಗೆ ಏನು ಸೇರ್ತದೋ ಅದೆಲ್ಲ ಕೊಟ್ಬಿಡ್ತೀನಮ್ಮ. ನಾನು ಏನು ನಿಂದು ಬಾಕಿ ಕಾಣಲ್ಲ. ನಿಂಗೆ ಏನು ದುಡ್ಡು ಕಾಸು ಒಡವೆ ಮನೆ ಜಮೀನು ಎಲ್ಲ ಕೊಡ್ತೀನಿ, ಆಯ್ತಾ? ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಆತಲಪ್ಪ ಆತು. ತಾಮಚಮ್ ತಾಯಿ ಆಗ್ಬಿಟ್ಟು ನಾನು ಬರ್ತೀನಿ. ಪೂಜೆ ಮಾಡಕ್ಕೆ ಹೋಗ್ತೀನಿ ನಾವು. ನೀನು ಬರಲ್ಲಪ್ಪ? ಬರ್ತೀನಿ. ಅಷ್ಟು ಕೆಲಸದೆ ಪಂಡಿತ್ರ ಮನೆ ಹತ್ಕೊಂಡು ಓಡ್ ಬರ್ತೀನಿ. ನೀವು ನಡೀರಿ, ಎಲ್ಲರೂ ತೋಟದಕ್ಕೆ ನಡೀರಿ. ಸರಿ, ನಾವು ಓದ್ತಿರಿ. ಹೋಗು, ಎಲ್ಲ ಬ್ಯಾಗ್ ಇಟ್ಕೊಂಡ ಪೂಜೆ ಸಾಮಾನ ಓದ್ತಿರಿ. ಬಾಗಿಲು ಕರೆಕ್ಟಾಗಿ ಹಾಕೊಂಡೋಗ್ರಿ. ಶಿಕೋನ ಅಲ್ಲೇ ಅವನೇ ಬೋರ್ ಹತ್ರ. ಸರಿ ಹೋಗು. ಅಲ್ಲಮ್ಮ ನೀನು ಪೂಜೆ ಎಲ್ಲ ನಡಿ ಮಾಕ. ನಾನು ತಾಮಚಮ್ ಕೇಳ್ಬಿಟ್ಟು ಬರ್ತೀನಿ. ಸರಿ ಹೋಗು, ಬಿರಿನ್ ಬಾ. ಮುಚ್ಚಡಿಲ್ಲಮ್ಮ. ಲೇ, ಅವಳು ಯಾವ ಕಾಲದಾಗ ಓದೋಳೆ ಬರೇ ಇಲ್ಲಲ್ಲೇ. ಅದೇನು ಮಾಡಿದ್ಲ ಏನೋ? ನಾವೊಂದು ಹೇಳಿದ್ರೆ ಅವಳೊಂದು ಹೇಳ್ತಲ ಏನೋ? ಅಯ್ಯ ಬರ್ದಿರಿ, ಕಟ್ಕಲ್ತಿರು. ರಘುಕ್ಕೆ ಯಾವ್ದನ್ ಬೇರೆ ಅದೊಂದು ಇನ್ನೊಂದು ಮದುವೆ ಮಾಡ್ತಾಯಿತ್ತು. ಈ ಪೆದ್ದಿನ ಕಟ್ಕೊಂಡು ಅಯ್ಯ ರಾಮ. ತಾಮಚಮ್ಮ ಬರ, ಇಲ್ಲಿದ್ದೀನಿ. ಯಾವ ಕಾಲದಾಗ ಓದೋಳೆ ಕೇಳ್ತೇನೆ ನಿಮ್ಮಮ್ಮನ್ನ. ನಮ್ಮ ಅಮ್ಮನ ಕೇಳಿದ್ನಿ, ನಮ್ಮ ಅಪ್ಪನ ಕೇಳಿದ್ ನಾನು. ನಮ್ಮ ಅಪ್ಪನ ಹೇಳೋನೆ ತಾಮಚಮ್ಮನ ಕೈ ಹೇಳು 1 ತಿಂಗಳು ಟೈಮ್ ತೊಡು ಅಂತ. ಮನೆ ದುಡ್ಡು, ಆಮೇಲೆ ತಾತು ಒಲವೆ, ಜಮೀನು ಎಲ್ಲ ಕೊಟ್ಟಾಡಂತೆ ನಂಕ. ಹೇಳು ತಾಮಚಮ್ಮಂತ 1 ತಿಂಗಳು ಟೈಮು ಅಂತ ಹೇಳ ನಮ್ಮ ಅಪ್ಪನ. ಹೇಳಿದ್ದೀನಿ ತಾಮಚಮ್ಮ. ಅದೇ ನಮ್ಗೆ ಬೋರ್ಡ್ ಬಂದದಂತೆ, ನಮ್ಮ ಪೂಜೆ ಮಾಡಕ್ಕಂತೆ, ಅದಕ್ಕೆ ಓದ್ತಾ ಇದ್ದೀನಿ ನಾನು. ಲೇ, ನಿಮ್ಮ ಅಪ್ಪನೇ ಹೋಗಿ ಕೇಳ್ಬಿಟ್ಟೇನೆ. ಕೇಳಿನಿ ನಾನು. ನಮ್ಮ ಅಪ್ಪನ ಕೊಟ್ಟಾನಂತೆ ಮನೆ, ಆಮೇಲೆ ಜಮೀನು ಎಲ್ಲನೂ ಕೊಟ್ಟಾನಂತೆ. ನಾನು ಓದ್ತೀನಿ, ಪೂಜೆ ಮಾಡಿತಾ ಬಿಡಿನ ಬಂಬುತ್ತೀನಿ. ಆತಾ ಎಲ್ಲ ತಾತ ಮಾತೀನಿ ಬನ್ನು. ನೀನೇನ್ ತಾತ ಮಾರಾರ? ಸರಿ ಹೋಗು. 1 ತಿಂಗಳು ಅಷ್ಟೇ ಅಂತೆ, ಎಲ್ಲ ತೊತ್ತಿದ್ದಾನಂತೆ ನಮ್ಮ ಅಪ್ಪನ. ಅಯ್ಯವಳು ಪಾಸ್ಕುಲ ಹೋಗು. ಅವ್ರ ಅಮ್ಮನ್ನೆಲ್ಲ ಹೋಗಿ ತಮಾಷೆ ಕೇಳ್ತಾಳೆ ಅನ್ಕೊಂಡ್ರೆ ಅವ್ರ ಅಪ್ಪನ್ನೇ ಕೇಳ್ಬಿಟ್ಟವಳಲ್ಲ ಕೋ. ಎಲ್ಲ ಕರ್ಮನೆ ಅಮ್ಮ, ನಂಗೆ ಯಾವ್ದು ಹಣೆ ಬರ. ಬಾ, ಇಲ್ಲ ಇದ್ರೆ ನಿನ್ನ ಹತ್ರ ಏನೋ ಓದ್ರದ್ನಲ್ಲಮ್ಮ. ನೀನ್ ಇಕ್ಕಿದೆ ಬೆಂಕಿಲ್ಲ ಅಂಕೆಕ. ನೀನ್ ಬೋಲಾದೊಳ್ಳೆ ಲೇ ಸುಶೀಲೆ. ಅಲ್ಲ, ಅವ್ರ ಅಪ್ಪನ ಏನು ಅನ್ಕೊಳಲ್ಲ ಹೇಳು. ಏನು ಬೈಕೊಳಲ್ಲ ಅಪ್ಪನ ಶಾನ್ಪೋಗ್ರ? ಅಯ್ಯ, ಯಾವತ್ತಿದ್ರು ಕೇಳ್ಬೇಕಾಗಿತ್ತಲ್ಲ. ಹೋಗ್ಲಿ ಬಿಡು. ಏನೋ 1 ತಿಂಗಳು ಟೈಮ್ ತಗೊಂಡವನಂತ ಬಿಡು. ಅದೇನು ಕೊಡ್ತಾನೆ ನೋಡೋಣ ಕದಿರಿರೋ. ಏನು ಕೊಡ್ತಾನೆ? ಮನೆ ಕೊಡ್ತಾನೆ, ಜಮೀನು ಕೊಡ್ತಾನೆ. ಏನು ಅವ್ರ ಹತ್ರ ಏನಿಲ್ಲ? ನೀನು ನೋಡಿ, ನೀನು ಅವ್ರ ಹತ್ರ ಇಲ್ಲ ಅಂತಂದ್ರೆ ಅಷ್ಟೇನ ಪ್ರಳಯ ಆಗ್ಬಿಡ್ತದೆ ಪ್ರಪಂಚ. ಗಂಡಿ ಕೊಳಿತಾದೆ ಅವ್ರ ಮನೆಗ. ಎಲ್ಲ ಹೇಳ್ತಾರೆ ಅದೇನೋ ಬಂಗಾರ ಕಾಸುಗಳವಂತೆ ಅವ್ರ ಮನೆಗ. ಇದೇನಕ್ಕೂ ಹಿಂಗೆ ಹೇಳ್ತಾ ಇದೆಯಾ? ಬಂಗಾರ ಕಾಸುಗಳು? ಬಂಗಾರ ಕಾಸುಗಳವಂತೆ. ಆ ಕಾಲದಾಗಿಂದ ಅವಂತೆ ಅವ್ರ ಮನೆಗೆ ಬಂಗಾರ ಕಾಸುಗಳು. ಹೌದಾ? ಅದೆಲ್ಲಿಕ್ಕವ್ರೆ ಅವರು ಅದನ್ನೆಲ್ಲ? ಅದೆಲ್ಲಿಕ್ಕವ್ರು ಯಾರು ಕೇಳೋದು? ಆದರೂ ಶಾನ್ಬೋಗ್ರು ಬಾರಿ ಬುದ್ಧಿವಂತರು. ಅಲ್ಲ ಮಕ್ಕಳು ಅವರಿಬ್ರು ಪರವಾಗಿಲ್ಲ. ಶಿವನೂರು ಇದ್ರು ಇವ್ನು ದೊಡ್ಡವನು ಪರವಾಗಿಲ್ಲ.
ಇವನ ಚಿಕ್ಕೋನ ಇವ್ ಸರಸ್ವತಿನೇ ದಡ್ರು. ಅಯ್ಯೋ ಚಿಕ್ಕೋನಂಟು ಬುದ್ಧಿವಂತ್ಲೆ ಅವಳು. ಬಡವ್ರ ಮನೆಗಿದ್ದು ಬಂದು ಹುಡುಗಿ ಅವಳಿಗೆ ಕಷ್ಟ ಸುಖ ಚೆನ್ನಾಗಿ ತಿಳಿಯೋದು ಬುದ್ಧಿವಂತ್ಲೆ ಅವಳು. ಇನ್ನು ನಮ್ಮ ಮನೆಗೆ ನೋನು ಎಂಟ್ರನ್ನ ತಲೆ ಮೇಲೆ ಕಣ್ಣು ಮೆರೆಸ್ತಾವನೆ. ಅವಳು ದಡ್ಡಾದ್ರು ನನ್ನ ಮಗನ ಬುದ್ಧಿವಂತನಲ್ಲ. ನೀನು ನೋಡಿ ನೀನು ಓಹೋ ಚಾನ್ ಬೋಗ್ರೆ ಎಷ್ಟು ಬುದ್ಧಿವಂತರ. ಎಂಥವ್ರಿಗೆ ಎಂತ ಈಡು ಜೋರು ಮಾಡ್ಬೇಕು ಅಂತ ಚೆನ್ನಾಗಿ ತಿಳಿಯೋದ ಅಪ್ಪನ್ಕ. ಅವಳ ಸಾವಿತ್ರಿ ಏನು ಕಮ್ಮಿನಾ? ಅವಳಿಗೆ ಬರೀ ಬುದ್ಧಿ ಕಷ್ಟ ಸುಖದಾಗ ಬಂದವಳು ಅವಳು. ಅವಳಿಗೆ ಬುದ್ಧಿ ಇಲ್ಲ ಅಂದ್ರೆ ಆಯ್ತು ಹಂಗಂತೀಯಾ? ಅಷ್ಟು ಬುದ್ಧಿ ಇಲ್ದಿರಾ ಗುಟ್ಟಾಗಿ ಸಂಸಾರ ಮಾಡ್ತಾವನ 4 ಗೋಡೆಗಳ ಮಧ್ಯೆ. ಎಲ್ಲ ಹುಚ್ಚರನ ಬಂದಾತು ಮನೆಗಿಂದ ಇಷ್ಕ ಯಾರನ ಒಬ್ರನ ಕವ್ ನೀನು ನೆನ್ನೆ ಮೊನ್ನೆ ಅಂತ ನೋಡ್ತಾ ಇದ್ದೀನಿ. ನಾನು ಚಿಕ್ಕ ಹುಡುಗರಾಗಿಂದ ನೋಡ್ತಾ ಇದ್ದೀನಿ. ಅವ್ರ ಮನೆಗಿನ ಸುದ್ದಿ ಒಬ್ರ ಕಣ ಯಾರ ಕಣ ತಿಳಿಬೇಡನಕ. ಯಾರ ಹತ್ರ ಯಾರು ಹೇಳಲ್ಲ. ಅವ್ರ ಮನೆಗಿನ ಹೆಂಗಸ್ರು ಯಾರು ಈಶಕ್ಕೆ ಬರೋದೇ ಇಲ್ಲ. ಆಯಮ್ಮನು ಅಷ್ಟೇ, ಚಿಕ್ಕಾಯಮ್ಮನು ಗೌರಮ್ಮನು ಆಯಮ್ಮನು ಅಷ್ಟೇ, ಈ ಅಂಬುಜಮ್ಮನು ಅಷ್ಟೇ. ಅವ್ರು ಯಾರು ಈಚೆಗೆ ಬರಲ್ಲ ಕೋ. ನೋಡ್ದ ಗೌರಮ್ಮನ ಹೆಂಗ್ ಸಂಸಾರ ಮಾಡ್ತಾವಳೆ. ಇಬ್ಬರು ಸತಿಗಳು ನಿನ್ನ ಮಗಳು ಆ ಹುಡುಗಿ ಇನ್ನೊಂದು ಹುಡುಗಿ ಅದಕ್ಕೆ ಕಿವಿನ ಕೇಳಿಸಲ್ಲ ಅಂತ ಕೋ. ಕೇಳಿಸಲ್ಲ ಅಂತಮ್ಮ. ನಮ್ಮ ರೂಪ ಕಿವಿಗೆ ಮಿಷಿನ್ ತಂದ್ಕೊಟ್ಟವಳೆ. ಇವಾಗ ಕೇಳಿಸೋದೇನೋ. ನಾನು ಶಾಂತಿನ ಆಯ್ತು ಅವ್ರ ಮನೆ ಕಡೆ ಹೋಗಿಲ್ಲ. ಅಲ್ಲ ನಿಮ್ಮ ಬಾವನು ಯಾವ ಕಾಲದಾಗ ಹೋದನೋ ಬಂದೇ ಇಲ್ಲ. ಬರ್ತಾನೆ ಹೇಳು. ಲೇ ರಂಗನಾಯ್ಕೆ ಬಂದೆ ಅತ್ತೆ ಬಂದೆ. ಓ ಅತ್ತಿಗೆ ಕರ್ಕೊಂಬಂದ್ರೇನು? ಕರ್ಕೊಂಬನ್ನಿ. ಆರ್ತಿ ಎತ್ಕೊಂಬೋಗು ಹೋಗು. ಅತ್ತೆ ಸರಿ ಅತ್ತೆ ನಾನು ಓದ್ತೀನಿ. ನಮ್ಮಪ್ಪನ ಬೋರ್ ಬರ್ತದೆ ಅಂತ ಹೇಳಿದ್ನು. ಅದೇನು ಬಂದಿಗಿಂತ ಏನೋ ಹೋಗೋಗು ಅಲ್ಲಿ ಕೆಲಸ ಇರ್ತದೆ. ಅದೇನಪ್ಪ ಇವಾಗ ಬೋರು ನೀವು ಬರ್ತಾವಲ್ಲ ದಂಡಿಗೆ 3,000 ಏನೋ ನೀರು ತಿರ್ಗಾ ನನಗೆ ಬರುವ 5 ಎಕರೆ ಜಾಗ ಇತ್ತು. ಸುಮ್ಮನೆ ನೀಲಗಿರಿ 3 ವರ್ಷಕ್ಕೋ 4 ವರ್ಷಕ್ಕೋ ಒಂದು ಕಾತು ಯಾಕೆ ಅಂದ್ಬಿಟ್ಟು ನಮ್ಮ ಅಪ್ಪನೆಲ್ಲ ಕ್ಲೀನ್ ಮಾಡಿಸಿ ಬೋರ್ ಹಾಕ್ಸ್ತಾವನೆ. ನಾನು ಹೋಗ್ಬೇಕತ್ತೆ ಅರ್ಜೆಂಟು. ಏಯ್ ಪುಟ್ಟಲಕ್ಷ್ಮಿ ಏಯ್ ಕಲೆ ನೋಡ ಪಿಲ್ಪಿಲಿ ಅಂತ ಕಣ್ಣಿಗೆ ಬಿಟ್ಕೊಂಡು ಕಲ್ಲಿ ಹುಷಾರು. ಸರೋಜಿ ಮಗು ಹುಷಾರೇ. ನಾನು ಓದ್ತಾ ಇದ್ದೀನಿ. ಹೋಗಿ ಅಂತ ಇರುವ ಒಂದು 3-4 ದಿವಸ ಇಲ್ಲೇ ಇರುವ. ಆಮೇಲೆ ಹೋದ್ರೆ ಆಯ್ತು. ನಾನಾ ಇಲ್ಲ ಒಂದು ಗಳಿಗೆ ನಾನು ಇಲ್ಲಿರಲ್ಲಮ್ಮ. ನನಗೆ ನಿದ್ದೆ ಬರಲ್ಲ. ನಮ್ಮ ಮನೆ ಬಿಟ್ಟರೆ ಬೇರೆ ಜಾಗಕ್ಕೆ ಹೋದ್ರೆ ನನಗೆ ನಿದ್ದೆನೇ ಬರಲ್ಲ. ನಾನು ಹೋಗ್ಬೇಕು. ಸರಿ ಹುಷಾರು. ಮಳೆಗಿಲ್ಲ ಬಂದರೆ ಬಂದಿನ ಹೋಗೋಕ್ಕಾಗಲ್ಲ. ಯಾಕೆ ಅಳ್ತಾ ಇರೋದು? ಯಾಕೆ ಅಳ್ತಾ ಇರೋದು? ಸರಿ ಹುಷಾರು. ಬರೋಣ ಮತ್ತೆ ನಾವು ಓಡ್ ಬರ್ತೀನತ್ತೆ. ಇರಪ್ಪ ಅಂದ್ರು ಇರಲ್ಲ ಅಂತೀಯಾ? ಇಲ್ಲ ನನ್ನ ಕೆಲಸ ನಾನು ಹೋಗ್ಬೇಕು. ಬಾ ಮಾಡ್ಬಾ. ಅವ್ರಿಬ್ರಿಗೂ ಹಂಗೆ ಹೋಗ್ಬೇಕಮ್ಮ. ಸೆಳೆಗೆ ಬಂದಿದ್ದೀರಿ ಬಾಣಂತಿ ಬೇರೆ. ಬಾ. ಹೇಯ್ ಪುಟ್ಗೌರಿ ಬಾತ್ಗೆ ಒಳಗೆ ಬಾತ್ಗೆ ಹೋಗು ಆಸಕ್ತಿ ಹೇಳ್ಬಿಡೋದನ್ನ. ಬಮ್ಮ ನಡಿ ಮಲಸಮ್ಮ ಮಗುನ. ನಮ್ಮಮ್ಮ ಇವಾಗ ಸಮಾಧಾನ ಆಯ್ತಮ್ಮ. ಬಲ್ಲಿದ್ದೆ ಉಳ್ಕ ಕಾಫಿ ಏನು ಕುಡಿತೀನಿ. ಅಲ್ಲಿ ಇದ್ದಿದ್ದು ಬೆಡ್ಗಳು ಎಲ್ಲ ಎತ್ಕೊಂಬಂದಿದ್ಯಾ? ಎತ್ಕೊಂಬಂದಿದ್ದೀನಿ ಅಮ್ಮ. ಆ ಬ್ಯಾಗ ಕಾಸದ ಎತ್ಕೊ. ಕಾಸು ಅದೆಲ್ಲಿಂದ ಬಂತೆ? ನೀನು ಎತ್ಕಮ್ಮ. ಇದೆಲ್ಲಿಂದ ಇಷ್ಟೊಂದು ಕಾಸು? ಎಲ್ಲ ಹೊಸ ನೋಟುಗಳು. ಸರೋಜಿ ಎಲ್ಲಿಂದ ಕಾಸು? ಮಾವನ್ ಬಾಣ ಅಂತ ಅನ್ಕೊಂತ ಕೊಟ್ಟಿರೋದು. ನೀಕೋ ಭದ್ರವಾಗಿ. ನಾನು ಊರ್ಗೆ ಹೋಗೋ ಕೊಡಿ ಅಂತೆ. ಏನು ಕೇಳಿಸ್ಕೊಳಕ್ ಹೋದೆ? ನಮ್ಮ ಹತ್ರ ಇಲ್ಲ. ನಿನ್ ದುಡ್ಡಾಗ ನೀನು ಖರ್ಚು ಮಾಡ್ಕೊ. ಅಕ್ಕ ಸಂಗೇಕು ನಾನು ಊರ್ಗೆ ಹೋಗ್ಬೇಕು ನಂಕ. ಭದ್ರವಾಗಿ ಇಕ್ಕಮ್ಮ. ಎತ್ತಿಕ್ತೀನಿ ಹೇಳು. ಅದೇನು ಹಿಂಗೆ ಓದ್ತದೆ? ಅದೇನು ಹಾಸಿಗೆ ಹಾಕಿದ್ದೆ? ಏನು ಅಲ್ಗಿಗ್ಲಿ ಹಾಕಿದ್ಯಾ? ನಾನು ಹೇಳಿಲ್ಲ ಹಳೆ ಅಲ್ಗಿಗ್ಲಿತ್ತು ಅದ್ರಾಗ ಮಂಚ ಸರಿ ಮಾಡ್ತಿದ್ನಿ ಅಂತ. ಅಲ್ಗಿಗ್ಲಿ ಹಾಸಿಗೆ ಹಾಕಿದ್ದೀನಿ. ಆದ್ರೂ ಏನೋ ಓದ್ತದಮ್ಮ. ಲೇ ರಂಗನಾಯ್ಕೆ ಕಾಸೆತ್ತಿಗೆ ಹೋಗಮ್ಮ. ಭದ್ರವಾಗಿ ಎತ್ತಿಕಮ್ಮ. ಅದಕ್ಕೆ ಕಾಪಿ ಇಕ್ಕೊಂಬರ್ಲಾ? ಕೇಳ್ತಾ ಇದೀಯಾ? ಅರ್ಕಟ ಪುರಾಣ ಸೆಳಗ್ ಬಂದಿದ್ರೆ ಕಾಪಿ ಕೊಡೋದು ಬೇಡ. ಅಯ್ಯಯ್ಯ ಹೋಗಿ ಕಾಪಿ ಅಲ್ಲಿ ಬ್ಯಾಗಾಗ ಇನ್ನೊಂದು ಬ್ಯಾಗ್ ತಂದಿದ್ದೀನಿ. ಬಟ್ಟೆ ಬೇಕು ಅದ್ರಾಗ ಬೆಡ್ ಅದೇ. ಎತ್ಕೊಂಬ ಕಾಪಿ ಇಕ್ಕೊಂಡು. ಸರಿ ಆಯ್ತು. ಮಗುಗ್ ನೀರೇನು ಹಾಕೋದು ಬೇಡ ಹೋಗು. ಅಲ್ಲಿ ಸ್ನಾನ ಮಾಡ್ಸದೆ ನಾಳೆ ಮಾಡ್ಸೋಣ. ಅಮ್ಮ ಅದೇನೋ ಇಲ್ಲಿ ಮನೆ ಬೇಕು ಅಂತ ಅದಲ್ಲಮ್ಮ. ಯಾಕಮ್ಮ? ಅಯ್ಯೋ ನಿಮ್ಮ ಮನೆಗಂತೂ ಜನ ತುಂಬಾ ಇದ್ರು ಪಳ ಬೀಳ ಅಂತ ಇದ್ರು. ಇಲ್ಲಿ ನಾವಿರೋದು 3 ಇನ್ನು ಬೇಕು ಅಂತಿರ್ತದೆ ಮನೆ. ಆದ್ರೂ ಏನೋ ನಮ್ಮ ಮನೆಗಿರೋ ಕಳೆ ಇಲ್ಲಿಲ್ಲಮ್ಮ. ನಮ್ಮ ಮನೆಗೆ ಒಂಥರ ಕಳೆ ಬರ. ಅದೇನೋ ಇಲ್ಲೇ ನಂಗೆ ಬೇಜಾರು ಅನ್ಸದಮ್ಮ. ಇವಾಗ ಬಂದಿದ್ದೀವಿ ಆವಾಗೆ ಬೇಜಾರಂತಕ್ಕೆ. ಅಯ್ಯೋ ನಮ್ಮ ಯಜಮಾನ್ ಹೊರಟ್ಬಿಟ್ನೇನು? ಹೊರಟಿದ್ದಾನೆ. ಬೋರ್ ಬಂದದಂತೆ ಹೊರಟವನೆ. ನಮ್ಮ ಗಂಡಿಗೆ ನೀರು ಇಟ್ಕೊಂಡು ತಿರ್ಗಾ ಏನಕ್ಕೆ ಬೋರ್ ಹಾಕ್ಸ್ತಾ ಇರೋದು? ನಮ್ಮ ಮಾವನ್ ಏನೋ ಕಿತಾಪತಿ ಮಾಡ್ತಾನಮ್ಮ. ಏನೋ ಕಾರಣ ಇರ್ತದೆ. ಸುಮ್ಮನೆ ಅಪ್ಪನ ಯಾವ ಕೆಲಸ ಮಾಡಲ್ಲ. ನೋಡ್ಬೇಕು ಏನಂತ. ಇದೇನಮ್ಮ ಹೋಗ್ಬಿಟ್ಟು ಒಳ್ಳೆ ಚೆನ್ನಾಗದೆ. ಊರ್ಕೋ ನಂಗೆ ಕೂಡ ಎತ್ಕೊಂಡೋಗ್ತೀನಿ. ಎತ್ಕೊಂಡೋಗಿ ಬಿಡಮ್ಮ. ತೊಟ್ಲೆಲ್ಲ ರೆಡಿ ಮಾಡಿಸ್ಬಿಟ್ಟಿದ್ಯಾ? ನಿಂಗೂ ಬೇಕು. ಇನ್ನು ಅವಳು ರಂಗನಾಯ್ತು ಅವಳಿಗೂ ಬೇಕು. ಇನ್ನು ಅವಳಿಗೆ ಯಾರು ಬಾಣಂತನ ಮಾಡೋದು? ನಾನೇ ತಾನೇ. ಅದೊಂದು ಪಂಗ ನಿಂಗ ಈ ವಯಸ್ಸಿನಾಗ ಇನ್ನೇನು ಮಾಡಕತ್ತದಮ್ಮ? ಇನ್ನೇನು ಮಾಡಕತ್ತದ ಹೇಳು? ಎಲ್ಲ ನಾವು ಕೇಳ್ಕೊಂಬಂತಿರೋದು ಮುಂದುವರಿಯೋದು.